ಜಾನಿ ಜಾನಿ ಏನಾಯ್ತು ನಿಂಗೆ? ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೇಸರದ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ನೋಡಿ, ಇದು ಶುಕ್ರವಾರ ಪೂಜೆ ಮಾಡಿರೋದು ನಾನು. ಅಂದರೆ ಬೆಳಗ್ಗೆಯಿಂದ ನನಗೆ ಗಾರ್ಡನಲ್ಲಿ ತುಂಬಾ ಕೆಲಸ ಇರುತ್ತೆ. ಸಂಜೆ ನಾನು ಪೂಜೆ ಮಾಡಿರ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವು ನಂಬಿರೋ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇವತ್ತಿನ ವಿಡಿಯೋನೇ ಉದಾಹರಣೆ. ಯಾಕೆ ಅಂದರೆ ಇವತ್ತು ನನ್ನ ಮಗನಿಗೆ ಆ ಥರ ಆಗಿದೆ. ನನ್ನ ಜಾನಿ ಇವತ್ತು ಉಳಿದಿರೋದೇ ನನ್ನ ಮೊಣಕಟ್ಟಮ್ಮನ ದಯೆಯಿಂದ. ಇನ್ನು ಈ ತಾವರೆ ಹೂವು ನಾನು ಮೊನ್ನೆ ಒಂದು ಎಲ್ಲೋ ಹೋಗಿದ್ದೆ, ಅಲ್ಲಿಂದ ತೊಗೊಂಬಂದಿದ್ದು. ಆ ವಿಡಿಯೋ ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲೇ ಹಾಕಿದೆ, ಅದು ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಕಟ್ ಮಾಡಿ ಈ ವಿಡಿಯೋದಲ್ಲಿ ಹಾಕಿಲ್ಲ. ನಾನು ದೇವರು ನಮ್ಮ ಪಾಲಿಗೆ ಇದ್ದಾನೆ ಅನ್ನೋದಕ್ಕೆ ಇವತ್ತು ನನಗೆ ತುಂಬ ಚೆನ್ನಾಗಿ ಅನುಭವ ಆಗೋಗಿದೆ. ಆಯಿತು, ಇವಾಗ ಪೂಜೆ ಎಲ್ಲ ಮುಗೀತು. ಜಾನಿನ ಹೊರಗಡೆ ಕಟ್ಟಿದ್ದೀನಿ, ಈಗ ಅವನನ್ನು ಬಿಡಬೇಕು. ಪೂಜೆ ಎಲ್ಲ ಮುಗೀತು. ಸಂಜೆ 6:30 ಆಗೋಗಿದೆ. ಹಾಗಾಗಿ ಸ್ವಲ್ಪ ಮಳ್ಳೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂದ್ಬಿಟ್ಟು ಗಾರ್ಡನ್ಗೆ ಬಂದಿದ್ದೀನಿ. ನಾವು ಮನುಷ್ಯರಿಗಾದರೆ ಏನಾದರೂ ಆದರೆ ನಾವು ಬಾಯಿ ಬಿಟ್ಟು ಹೇಳ್ಕೊತೀವಿ, ನಮಗೇನೇನಾಗುತ್ತೆ ಅಂತ ಎಲ್ಲ ನಾವು ಇನ್ನೊಬ್ಬರ ಹತ್ರ ಹೇಳ್ಕೊತೀವಿ. ಆದರೆ ಪ್ರಾಣಿಗಳು ಆ ಥರ ಹೇಳೋಕ್ಕಾಗೋದಿಲ್ಲ. ಇವತ್ತು ನನಗೆ ಜಾನಿ ಬದುಕಿರೋದೇ ನನ್ನ ಮೊಳಕಟ್ಟಮ್ಮನ ಪವಾಡನ ಅಂತಲೇ ಹೇಳ್ಬೋದು. ಇವತ್ತು ಸಂಜೆ ನಾನು ಮಳ್ಳೆ ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಲ್ಲ, ಅಲ್ಲಿ ಚಿಟ್ಟೆಗಳೆಲ್ಲ ಹಾರಾಡ್ತಾ ಇದೆ. ಚಿಟ್ಟೆ ಹಿಡಿಯೋಕ್ಕೆ ಹೋಗಿದ್ದಾನೆ ನೋಡಿ. ಅಲ್ಲಿ ಹುಳಗಳು ಚಿಟ್ಟೆ ಇದೆಯಲ್ಲ, ಅಲ್ಲಿ ಹಾರಾಡ್ತಾ ಇದ್ದಾವೆ. ಚಿಟ್ಟೆಗಳೆಲ್ಲ ಹಿಡಿಯೋಕ್ಕೆ ಹೋಗಿದ್ದಾನೆ ನೋಡಿ. ಏನು ಮಾಡ್ತಿದ್ದೀಯವ ಜನವ? ಏನು ಮಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ಇಲ್ಲಿ ನೋಡಿ, ಏನು ಮಾಡ್ತಿದ್ದೀಯ ಬಂಗಾರಿ? ಹಾಂ, ಮನೆಗೆ ಹೋಗೋಣ? ಮನೆಗೆ ಹೋಗೋಣಪ್ಪ. ಹಾಂ, ಇವತ್ತು ಯಾಕೋ ಸಪ್ಪಗಾಗ್ಬಿಟ್ಟವ್ರು ನಮ್ಮ ಜಾನಿ. ಶುಕ್ರವಾರ ಸಂಜೆಯಿಂದನೇ ಯಾಕೋ ಜಾನಿ ಸಪ್ಪಗಿದ್ದ. ನಾನು ಅವನು ಏನಾದರೂ ಹೊಟ್ಟೆ ನೋವು ಬಂತು ಅಂದರೆ ಇದು ಹೂವಿನ ಗಿಡದ್ದು ಎಲೆಗಳೆಲ್ಲ ತಿಂದ್ಬಿಟ್ಟು ವಾಮಿಂಟ್ ಮಾಡ್ತಾನಲ್ಲ, ಎಲ್ಲ ನಾಯಿಗಳು ಅದೇ ಥರ ಅಂತೆ. ಹೊಟ್ಟೆ ನೋವು ಏನಾರ ಬಂತು ಅಂದರೆ ಆ ಥರ ಹುಲ್ಲು ಎಲೆಗಳು ಇದೆಲ್ಲ ತಿಂದ್ಬಿಟ್ಟು ವಾಮಿಂಟ್ ಮಾಡ್ತಾವಂತೆ. ಇವನು ಮಾಮೂಲಿ ಅದೇ ಥರ ಅಲ್ವಾ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಇನ್ನು ನೋಡಿ, ಶುಕ್ರವಾರ ಸಂಜೆ ಪೂಜೆ ಮಾಡಿರೋದು ಇದು ತಾವರೆ ಹೂವು. ನಾನು ಒಂದು ಕಡೆ ಹೋಗಿದ್ದೆ, ಆ ತಾವರೆ ಹೂವನ್ನ ನಾನು ತಗೊಂಬಂದಿದ್ದೆ. ಅದು ಪೂಜೆಗಿಟ್ಟು ಪೂಜೆ ಮಾಡಿದ್ದೀನಿ. ನೋಡಿ, ನಾನು ಪೂಜೆ ಎಲ್ಲ ಮುಗಿಸಿ ಗಾರ್ಡನ್ಗೆ ಹೋಗಿ ಮಳ್ಳೆ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಬರೋ ಅಷ್ಟರೊಳಗೆ ಕಳಸದಿಂದ ಹೂ ಪ್ರಸಾದ ಆಗಿದೆ ನೋಡಿ. ಕಳಸದಿಂದ ಬಿದ್ದಿರೋ ಹೂವು ಇದು. ಕಳಸದಿಂದ ಬಿದ್ದಿರೋ ಹೂವು ಫೋರ್ಸ್ಗೆ ನೋಡಿ ಗಂಧ ಕಡ್ಡಿದೆಲ್ಲ ಕೆಳಗಡೆ ಚೆಲ್ಬಿಟ್ಟಿದೆ ನೋಡಿ. ನೋಡಿ, ಇಲ್ಲಿ ಇಟ್ಟಿದ್ದು ನಾನು, ಇಲ್ಲಿಟ್ಟಿದ್ದು ಹೂವು ನೋಡಿ, ಇಲ್ಲಿಂದ ಬಂದು ಇಲ್ಲಿ ಬಿದ್ದಿದೆ ನೋಡಿ. ಯಾವಾಗಲೂ ನನಗೆ ಈ ಥರ ಹೂ ಪ್ರಸಾದ ಆಗ್ತಾ ಇರುತ್ತೆ. ಮಂಗಳವಾರ ಶುಕ್ರವಾರ ಈ ಥರ ಎಲ್ಲ ಆಗ್ತಾ ಇರುತ್ತೆ ನೋಡಿ. ನಾನು ನಂಬಿರೋ ದೇವರು ನನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ನನ್ನ ಮೊಳಕಟ್ಟಮ್ಮ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಮತ್ತು ಅದರಲ್ಲೂ ಇವತ್ತು ಒಂದು ರೀತಿ ಪವಾಡನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಜಾನಿ ಅಷ್ಟು ಇದಾಗೋಗಿದ್ದ. ಇವತ್ತು ನನ್ನ ಮೊಳಕಟ್ಟಮ್ಮನ ಕುಂಕುಮ ಅಷ್ಟು ಪವರ್ ಇದೆ. ಇಲ್ಲಿ ಕೆಳಗಡೆ ಬಿದ್ದಿದೆ. ನನಗೆ ಹೇಳ್ತಾ ಇದ್ರೆ ಮೈ ಕೂದಲೇ ನೋಡಿ ಹೆಂಗೆ ನಿಗದ್ಕತ್ತಿದೆ ಅಂದರೆ ಮೈ ಕೂದಲೇ ಜುಮ್ ಅಂತಿದೆ. ಏನೋ ಭಗವಂತನ ಲೀಲೆ ಇದೆಲ್ಲ ಅಷ್ಟೇ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಭಗವಂತ ನನ್ನ ಕೈ ಹಿಡಿದು ಕಾಪಾಡ್ತಿದ್ದಾನೆ. ಎಷ್ಟೆಷ್ಟೋ ಕಷ್ಟಗಳು ಬಂತು, ಎಂತೆಂಥ ಕಷ್ಟದಲ್ಲೂ ಎದುರಿಸಿದ್ದೀನಿ. ಯಾವಾಗಲೂ ಸದಾ ನನ್ನ ಜೊತೆ ಇರ್ತಾನೆ ಭಗವಂತ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಶುಕ್ರವಾರ ವಾರ ಎಲ್ಲ ಮುಗೀತು ನೋಡಿ. ಮೊಳಕಟ್ಟಮ್ಮ, ನಮ್ಮ ಮೊಳಕಟ್ಟಮ್ಮ ನನಗೋಬೇಕಲ್ಲಮ್ಮ, ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ನೋಡಿ, ಜಾನಿ ಅಲ್ಲಿ ಫೋಟೋ ಎದುರಿಗೇನೆ ಕೂತ್ಕೊಂಡು ಅವ್ನು ಏನು ಬೇಡ್ಕೊತಾನೋ ಗೊತ್ತಿಲ್ಲ. ಅವನಿಗೆ ಅಲ್ಲಿ ಹೋಗ್ಬೇಕು ಅನ್ನಿಸ್ದಾಗ ಹೋಗ್ತಾನೆ. ರಾತ್ರಿ ಟೈಮು ನಾವೇನು ಅವನ್ನ ಕಟ್ಟಾಕಲ್ಲ, ಮನೆ ಒಳಗಡೆ ಹಂಗೆ ಬಿಟ್ಟಿರ್ತೀವಿ. ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ಅವನು ನನ್ನ ಜೊತೆಯಲ್ಲೇ ಮಲ್ಕೋತಾನೆ. ಕೆಳಗಡೆ ಹಾಸಿದ್ರೂ ಅವ್ನು ಮಲ್ಕೊಳಲ್ಲ. ಇನ್ನು ಆವತ್ತು ಶುಕ್ರವಾರ ನೈಟ್ ಇಡೀ ದೇವ್ರ ಮನೆಯಲ್ಲೇ ಮಲಗಿದ್ದ. ಇನ್ನು ಬೆಳಗಿನ ಜಾವ 5 ಗಂಟೆಲಿ ನನ್ನ ಹತ್ರ ಬಂದು ಮಲ್ಕೊಂಡ ನನ್ನ ರೂಮಿಗೆ. ಅಲ್ಲಿ ಬಂದು ಮಲ್ಕೊಂಡು ಒದ್ದಾಡ್ತಿದ್ದಾನೆ. ನಾನು ಇವನು ಯಾಕೆ ಹಿಂಗೆ
ಒದ್ದಾಡ್ತಿದ್ದಾನೆ ಅಂತಲೂ ನಾನು ಒಂದು ಹೊಡೆದೆ. ಸುಮ್ಮನೆ ಮಲ್ಕೊಳ್ಳೋ ಜಾನಿ ಕೆರಿಬೇಡ ಬೆಡ್ಶೀಟೆಲ್ಲನೂ ಅಂತ ಅವನಿಗೆ ನಾನು ಜೋರು ಮಾಡಿಬಿಟ್ಟು ನಾನು ಮಲ್ಕೊಂಡೆ. ಮತ್ತೆ ಅವನು ಅದೇ ಥರ ಒದ್ದಾಡ್ತಾ ಇದ್ದಾನೆ. ನಾನು ಆಮೇಲೆ ಎದ್ದು ನೋಡಿದ್ರೆ ಒಂಥರ ಜಲ್ಲೆಲ್ಲ ಸುರಿಸ್ಕೊಂಡು ಒದ್ದಾಡ್ತಿದ್ದಾನೆ. ನನಗಂತೂ ಕೈಕಾಲೇ ಓಡಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಮತ್ತು ನಮ್ಮ ಮಂಜುನಿಗೆ ಫೋನ್ ಮಾಡಿ, ಪಾಪ ನಮ್ಮ ಮಂಜು ಬೆಳಗ್ಗೆ 6 ಗಂಟೆಗೆ ಬಂದ. ಅವ್ನು ಬಂದ ಮೇಲೆ ಇವನೊಂಚೂರು ಸರಿ ಹೋದ. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಮೇಲೆ ಮತ್ತೆ ನೋಡಿ ಈ ಥರ ಆಯಿತು. ಮತ್ತೆ ಇನ್ನೂ ಒಂದು ಸತಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಬಾಟ್ಲೆಲ್ಲ ಹಾಕಿ ಇಂಜೆಕ್ಷನ್ ಎಲ್ಲ ಮಾಡಿದ್ರು. ಅಂದರೆ ಇವನಿಗೆ ಜ್ವರ ಇತ್ತಂತೆ. ಜ್ವರ ಜಾಸ್ತಿ ಆದರೆ ಈ ಥರ ಆಗುತ್ತಂತೆ. ಹಂಗಾಗಿ ಅವನಿಗೆ ಈ ಥರ ಆಗಿದೆ. ಇವತ್ತು ನಾನು ಬದುಕಿದ್ದೀನಿ ಅನ್ನೋದಕ್ಕೆ ಕಾರಣನೇ ನನ್ನ ಜಾನಿ ಇಲ್ಲ ಅಂದಿದ್ರೆ ನಾನಿವತ್ತು ಇರ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಜಾನಿ ನನ್ನ ಗಿಡ ಇವೆರಡು ಇರೋದ್ರಿಂದ ನಾನು ಬದುಕಿದ್ದೀನಿ. ನೋಡಿ ಅಲ್ಲಿ ಬೆಡ್ಶೀಟೆಲ್ಲ ಹಾಸಿದ್ವಿ ಮಲ್ಕೊಳ್ಳಪ್ಪ ಅಂತ, ಆದರೂ ಅವ್ನು ಮಲ್ಕೊಳ್ಳಿಲ್ಲ. ಇನ್ನು ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಅವನಿಗೆ ಬಾಟ್ಲೆಲ್ಲ ಹಾಕಿ ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ. ನನಗಂತೂ ಹತ್ತು ಮುಖನೇ ಒಂಥರ ಊದ್ಕೊಂಡಂಗಾಗಿತ್ತು. ಅಷ್ಟು ಹತ್ಬಿಟ್ಟಿದ್ದೀನಿ ಇವತ್ತು ನಾನು. ಯಾಕೆಂದರೆ ಜಾನಿ ನನಗೆ ಮಕ್ಕಳಿಗಿನ್ನೂ ಹೆಚ್ಚು ನನಗೆ, ನಾನು ಅಷ್ಟು ಕೇರ್ ಮಾಡ್ತೀನಿ, ಅವನು ನನ್ನನ್ನು ಅಷ್ಟೇ ಕೇರ್ ಮಾಡ್ತಾನೆ. ಹಂಗಾಗಿ ನನಗೆ ಅವನಿಗೆ ಒಂಚೂರು ನೋವಾದರೂ ನನಗೆ ತಡ್ಕೊಳೋ ಶಕ್ತಿನೇ ಇರೋದಿಲ್ಲ. ಆ ಡಾಕ್ಟ್ರೇ ಯಾಕೆ ಇಷ್ಟೊಂದು ಹೇಳ್ತಿದ್ದೀರಾ, ಸುಮ್ಮನೆ ಇರಿ, ಏನೂ ಆಗಲ್ಲ, ಹುಷಾರಾಗ್ತಾನೆ ಅಂತ ಹೇಳ್ತಾಯಿದ್ರು. ನಾನು ಪದೇ ಕೇಳ್ತಿದ್ದೆ, ಇಲ್ಲ ನನ್ನ ಜಾನಿಗೆ ಏನೂ ಆಗಬಾರ್ದು, ಅವ್ನು ಚೆನ್ನಾಗಿರಬೇಕು, ಮೊದಲು ಹೆಂಗಿದ್ದ ಹಂಗೆ ಇರಬೇಕು ಅಂತಲೂ ಹೇಳಿದೆ. ಅದಕ್ಕೆ ಅವರು ಅಳಬೇಡಿ, ಸುಮ್ಮನೆ ಇರಿ, ಹತ್ತಿರ ಯಾವುದೂ ಸರಿ ಹೋಗೋದಿಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಡೋಣ, ಹುಷಾರಾಗ್ತಾನೆ ಅಂದ್ಬಿಟ್ಟು ಅವರು ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ಮತ್ತು ಬಾಟ್ಲು ಎಲ್ಲ ಹಾಕಿದರು. ಮತ್ತು ಸ್ಟ್ರಾಂಗ್ ಆಗಿರೋಂತಹ ಮಾತ್ರೆಗಳು ಸಹ ಬರ್ಕೊಟ್ರು. ಅಲ್ಲಿ ನಮ್ಮ ಮನೆಯವರು ಮಾತ್ರೆ ತರಕ್ಕೆ ಹೋಗಿದ್ದಾರೆ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಅಲ್ಲಿ ಮಾತ್ರೆ ತಗೊಳಕ್ಕೆ ಹೋಗಿದ್ದಾರೆ ಮೆಡಿಕಲ್ ಸ್ಟೋರ್ಗೆ. ಇನ್ನು ಇಲ್ಲಿ ನಾವು ಕೂತಿದ್ದೀವಿ. ಹಾಗಾಗಿ ನಾನು ಅದು ವಿಡಿಯೋ ಮಾಡಿದೆ. ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅವನು ನೋಡಿದ್ರೆ ನನಗಂತೂ ಸಖತ್ ಅಳು ಬರ್ತಿದೆ. ಹತ್ತು ನನ್ನ ಮುಖ ನೋಡಿ ಯಾವ ಥರ ಆಗಿದೆ ಅಂತ. ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ. ನನಗೆ ಅಷ್ಟು ಇವತ್ತು ತುಂಬಾ ದುಃಖ ಅಂತಲೇ ಹೇಳ್ಬೋದು. ತಿಂಡಿನೂ ತಿಂದಿಲ್ಲ ನಾವು. ತಿಂಡಿ ತಿಂದಾಗಲೇ 1 ಗಂಟೆ ಆಯಿತು. ಜಾನಿನ ನಾಯಿ ಅಂತ ನಾವು ನೋಡ್ತಾ ಇಲ್ಲ, ನಮ್ಮ ಮನೇಲಿ ಒಬ್ಬ ನನ್ನ ಮಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಅವ್ನಿಗೆ ಏನೇ ಆದ್ರೂ ತಡ್ಕೊಳೋ ಅಷ್ಟು ಶಕ್ತಿ ನನಗಿಲ್ಲ. ಡಾಕ್ಟ್ರ್ ಹೇಳ್ತಾ ಇದ್ರು, ನಾವು ಎಷ್ಟೋ ನಾಯಿಗಳನ್ನ ಕರ್ಕೊಂಡು ಬರ್ತಾರೆ, ಅವ್ರು ನೋಡಿರ್ತೀವಿ, ಆದರೆ ನಿಮ್ಮಷ್ಟು ಯಾರೂ ಹಚ್ಕೊಂಡಿರೋದಿಲ್ಲ. ಎಷ್ಟು ಪ್ರೀತಿ ಮಾಡ್ತೀರಾ ನೀವು ಇವನನ್ನು, ಎಷ್ಟು ಕೇರ್ ಮಾಡ್ತೀರಾ ಅಂತಲೂ ಹೇಳ್ತಾಯಿದ್ರು. ಮನೇಲಿ ಫಸ್ಟ್ಗೆ ಒಂದು ಬೆಕ್ಕಿತ್ತು. ಅಂದರೆ ಬೆಕ್ಕು ನಾವೇನು ಸಾಕಿರಲಿಲ್ಲ. ನಾನು ಅವಾಗ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದೆ. ಆವಾಗ ನಾನು ಕೆಲಸಕ್ಕೆ ಇನ್ನೇನು ಹೊರಡಬೇಕು ಅನ್ನೋ ಸಮಯಕ್ಕೆ ಅದು ಬಂತು. ಎಲ್ಲಿತ್ತೋ ಗೊತ್ತಿಲ್ಲ. ನಾನು ಬಟ್ಲಲ್ಲಿ ಒಂದು ಸ್ವಲ್ಪ ಹಾಲು ಇಟ್ಟಿದ್ದೆ, ಅದು ಕುಡಿದ್ಬಿಟ್ಟು ನಮ್ಮ ಮನೆಯಲ್ಲೇ ಸೆಟ್ಲಾಯಿತು. ಅಂದರೆ ಇದೇ ಸೇಮ್ ಜಾನಿ ಹೆಂಗಿದ್ದ ಅದೇ ಥರನೇ ಇತ್ತು ಅದು ಬೆಕ್ಕು. ಅಂದರೆ ಇದು ನಾಯಿ, ಅದು ಬೆಕ್ಕು, ಇಷ್ಟೇ ವ್ಯತ್ಯಾಸ. ಸೇಮ್ ಜಾನಿ ನಮ್ಮ ಮಾತು ಯಾವ ಥರ ಕೇಳ್ತಾನೋ ಅದೇ ರೀತಿಯೇ ಕೇಳ್ತಿತ್ತದು. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಮೆಟ್ಲ ಹತ್ರನೇ ಇರೋದು. ಮತ್ತು ರೋಡಲ್ಲೇ ನಾವು ಬರೋ ರೋಡಲ್ಲೇ ಕಾಯೋದು. ರೋಡಲ್ಲಿ ಕುಂತಿದ್ದಾಗ ಬಾರೋ ಪುಸಿ ಅಂದರೆ ಸಾಕು, ನಮ್ಮ ಜೊತೆಯಲ್ಲೇ ಬರೋದು. ಅವನಿಗೆ ನಾವು ಯಾವ ರೀತಿ ಫುಡ್ಡೆಲ್ಲ ಹಾಕ್ತೀವೋ ಅದೇ ರೀತಿಯೇ ಬೆಕ್ಕಿಗೂ ಅಷ್ಟೇ ನಾವು ಕ್ಯಾಟ್ ಫುಡ್ಡೆಲ್ಲ ತೊಗೊಬಂದು ಹಾಕ್ತಾಯಿದ್ವಿ. ಅದು ಸಹ ಸತ್ತೋಯ್ತು. ಯಾಕೆ ಅಂದರೆ ನಮ್ಮ ಮನೆಯವ್ರಿಗೆ ಅವಾಗ ಹಾರ್ಟ್ ಆಪ್ರೇಷನ್ ಆಗಿತ್ತು. ನಾವು ಆಪ್ರೇಷನ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಂದ ಮನೆಗೆ ಬಂದು ಒಂದು 2-3 ದಿನ ಇತ್ತು ಅಷ್ಟೇ. ಆಮೇಲೆ ಅದು ತೀರೋಯ್ತು. ಅದು ತೀರೋಗೋ ಹಿಂದಿನ ದಿವಸ ನನ್ನ ಕೈನಲ್ಲೇ ಹಾಲೆಲ್ಲ ಕುಡಿದಿದೆ. ಮತ್ತು ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿದ್ದೆ, ಐಸ್ ಕ್ರೀಮ್ ತಿನ್ನಿಸಿದ್ದೀನಿ. ಏನೋ ಅದಕ್ಕೆ ಇದ್ದಿದ್ದೇ ಋಣ ಅಷ್ಟೇ ಏನೋ, ನನಗೆ ಅದು ನೆನಪಾಗ್ಬಿಡ್ತು. ಹಂಗಾಗಿ ನನಗೆ ತುಂಬಾ ಅವಳು ತಡ್ಕೊಳಕ್ಕೆ ಆಗಿಲ್ಲ. ಹಂಗಾಗಿ ನನಗೆ ಜಾನಿ ಹೇಳ್ಬಾರ್ದು ಅದನ್ನು, ಆದರೂ ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾನೋ ಅನ್ನೋ ಭಯದಲ್ಲಿ ನಾನು ತುಂಬಾ ಇವತ್ತು ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಜಾನಿ ನನ್ನ ಜೊತೆನೇ ಇರಬೇಕು. ನನ್ನ ಉಸಿರು ಹೋದ್ಮೇಲೆ ಅವನು ಹೋಗಬೇಕು. ಅಲ್ಲಿವರೆಗೂ ಅವ್ನಿಗೆ ಯಾವುದೇ ರೀತಿ ತೊಂದರೆ ಬರದೇ ಇರಲಪ್ಪ ಭಗವಂತ ಅಂತ ನಾನು ಬೇಡ್ಕೊತೀನಿ. ಬೆಳಗಿನ ಜಾವ 5 ಗಂಟೆಯಲ್ಲಿ ಅವನಿಗೆ ಹಂಗೆ ಆದಾಗ ನನಗೆ ಒಂದೇ ಉಳಿದಿದ್ದು, ಮುಳ್ಕಟ್ಟಮ್ಮನ ಕುಂಕುಮ ಇಟ್ಟೆ ನಾನು ಅವನಿಗೆ. ಮುಳ್ಕಟ್ಟಮ್ಮ ನೀನೇ ಉಳಿಸ್ಕೊಡ್ಬೇಕು ನನ್ನ ಮಗನ್ನ, ಯಾವ ತೊಂದರೆನೂ ಆಗಬಾರ್ದು ಅವನಿಗೆ ಅಂದ್ಬಿಟ್ಟು ನಾನು ಕುಂಕುಮ ಇಟ್ಟೆ. ಕುಂಕುಮ ಇಟ್ಟು ಒಂದು 5 ನಿಮಿಷಕ್ಕೇ ಎದ್ದು ಓಡಾಡ್ದ.
ಆವಾಗಲೇ ಗೊತ್ತಾಯಿತು ನನ್ನ ಪಾಲಿಗೆ ನನ್ನ ಮುಳ್ಕಟ್ಟಮ್ಮ ಇದ್ದೇ ಇರೋವಳೆ, ಯಾವಾಗಲೂ ನನ್ನ ಜೊತೆ ಇರ್ತಾಳೆ ಅಂತ ನನಗೆ ಅವಾಗೇ ಗೊತ್ತಾಯಿತು. ಹಾಸ್ಪಿಟ್ಲಿಂದ ಎಲ್ಲ ಬಂದ್ವಿ. ಬಂದಮೇಲೆ ನೋಡಿ ಸ್ವಲ್ಪ ಗೆಲುವಾಗೆಲ್ಲ ಓಡಾಡ್ತಾ ಇದ್ದಾನೆ. ಆಮೇಲೆ ಅಲ್ಲಿಂದ ಬಂದು ಅವನಿಗೆ ಅನ್ನ ಮಾಡಿ ಮತ್ತು ಮೊಟ್ಟೆ ಎಲ್ಲನೂ ಬೇಯಿಸಿ ಅವನಿಗೆ ಊಟ ಹಾಕಿದ್ವಿ. ಮನೆಯಲ್ಲಿ ಇವತ್ತು ಇಡೀ ದಿನ ಅಡುಗೆ ಏನೂ ಮಾಡಿಲ್ಲ, ಹೋಟ್ಲಿಂದನೇ ತೊಗೊಬಂದಿದ್ದಾಯಿತು. ಮತ್ತು ನನಗೆ ಆರ್ಡ್ರುಗಳು ತಗೊಳಕ್ಕೂ ಆಗ್ತಾಯಿಲ್ಲ, ಏಕೆಂದರೆ ನನಗೆ ಇವಂದೇ ಬರೀ ಟೆನ್ಷನ್ ಆಗೋಗಿತ್ತು ಇವತ್ತೆಲ್ಲ. ಎಲ್ಲರೂ ಕೇಳ್ತಾಯಿದ್ರಿ ಜಾನಿ ಹೆಂಗಿದ್ದಾನೆ, ಚೆನ್ನಾಗಿದ್ದಾನ, ಏನು ಮಾಡ್ತಿದ್ದಾನೆ ಅಂತೆಲ್ಲ ಕೇಳ್ತಾಯಿದ್ರಿ. ನೋಡಿ ನಿಮ್ಮೆಲ್ಲರೂ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ನಾನು ಬೇಡ್ಕೊತೀನಿ. ಇವ್ನಿಗೆ ಯಾವುದೇ ರೀತಿ ತೊಂದರೆ ಏನೂ ಬರಬಾರ್ದಪ್ಪ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ. ನಾವು ಮನುಷ್ಯರಾದರೆ ನಮಗೇನಾದ್ರೂ ನಾವು ಹೇಳ್ಕೊಂಡು ಬಿಡ್ತೀವಿ, ನಮಗೆ ಬಾಯಿ ಇದೆ. ಆದರೆ ಮೂಕ ಪ್ರಾಣಿಗಳು ಹೆಂಗೆ ಹೇಳ್ಕೊಳ್ತವೆ ಹೇಳಿ, ಆ ನೋವುಗಳನ್ನ ಅವೇ ಅನುಭವಿಸ್ತವೆ ಅಲ್ವಾ. ಆದರೂ ಇವನು ನಮ್ಮ ಜಾನಿ ಗ್ರೇಟ್ ಅಂತಲೇ ಹೇಳ್ಬೋದು. ಅಂತೀರಾ, ನೈಟೆಲ್ಲ ಅವನು ದೇವ್ರ ಮನೆಯಲ್ಲೇ ಮಲ್ಕೊಂಡಿದ್ದಾನೆ. ಇನ್ನು ಬೆಳಗಿನ ಜಾವ ಬಂದು ನನ್ನ ಹತ್ರಕ್ಕೆ ಬಂದು ನನಗೆ ಈ ಥರ ಆಗ್ತಿದೆ ಅಂತ ಅವನು ಅಲ್ಲೇ ಒದ್ದಾಡಿ ಎಬ್ಬರಿಸಿದ್ದಾನೆ. ನೋಡಿ ಭಗವಂತನ ಲೀಲೆ ಏನು ಅಂತಲೇ ಗೊತ್ತಿಲ್ಲ. ಹಾಸ್ಪಿಟ್ಲಿಂದೆಲ್ಲ ಬರೋ ಅಷ್ಟರೊಳಗೆ 12:30 ಆಯಿತು. ನೋಡಿ 12:30 ಬಂದಿದ್ದೀನಿ ಹೂವು ರೋಸ್ಟ್ ಮಾಡೋಕ್ಕೆ. ಇನ್ನು ನಮ್ಮೂರ ಕಡೆ ಸ್ವಲ್ಪ ಜಿಡಿ ಮಳೆ ಬರ್ತಾಯಿದೆ ಸಣ್ಣಗೆ. ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.